ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬೆಳಗ್ಗೆ ಮಾರ್ನಿಂಗ್ ಒಳ್ಳೆ ವ್ಯೂ ಜೊತೆ ಬರೋಣ ಅಂತ ಹೇಳಿ ಈ ಒಂದು ವ್ಯೂನ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಆ್ಯಂಡ್ ಈ ನೆಕ್ಸ್ಟ್ ಟೈಮ್ ಇವರೊಳಗಡೆ ಹೋಗಿ ನಾನು ವ್ಲಾಗ್ ಮಾಡ್ತೀನಿ 100%. ಇವತ್ತು ನಾನು ನೋಡಿ ಹೇಗಿದೆ, ಬೇಗ ಸೂರ್ಯೋದಯ ಕೂಡ ಆಗಿದೆ, ಅದಕ್ಕೆ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಚಳಿ ಕೂಡ ಇದೆ, ಬಟ್ ನಾನು ಚಳಿಗೆ ಹಾಕೊಳ್ಳೋ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಚಳಿ ಆಗದೇ ಇರೋ ಥರ ಡ್ರೆಸ್ ಕೂಡ ವೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಬೇಗ ಆಚೆ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಹಾಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ತುಳಸಿ ಮುಂಚೆ ನಾನು ತೋರಿಸಿದ್ದೆ ಆ್ಯಕ್ಚುಲಿ. ಹಾಗೆ ಮನೆ ಕ್ಲೀನ್ ಮಾಡ್ಕೋಬೇಕು, ಪೂಜೆ ಮಾಡಬೇಕು. ಮನೆ ಸ್ವಲ್ಪ ಕ್ಲೀನಾಗೇ ಇದೆ. ಸೊ ದೇವ್ರ ಪೂಜೆ ಮಾಡಬೇಕಲ್ಲ, ಸೊ ಹಾಗಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಪ್ ಮಾಡಿಕೊಂಡು ಪೂಜೆ ಮಾಡಬೇಕು. ಮತ್ತು ನಾನು ಬ್ರೇಕ್ಫಾಸ್ಟ್ ಚಪಾತಿ ಮಾಡಬೇಕು, ಬೆಂಡೆಕಾಯಿ ಪಲ್ಯ ಮಾಡಬೇಕು. ನೋಡಿ ಹಾಲು ಕಾಯಿಸಿಟ್ಟಿದ್ದೀನಿ. ಆ್ಯಂಡ್ ಇದು ನಾನು ಹಾಲು ಕೆನೆ ತೆಗಿತೀನಿ ಯಾವಾಗಲೂ. ಬೆಣ್ಣೆ ನಾನು ಬಟರ್ ಕೂಡ ಮನೆಯಲ್ಲೇ ಮಾಡ್ಕೊಳ್ತೀನಿ. ಇಲ್ಲ ಆಲ್ಮೋಸ್ಟ್ ನಾನು ತಿನ್ನೋಕ್ಕೆಲ್ಲ ಮನೆಯಲ್ಲೇ ತರಿಸ್ತೀನಿ ಊರಿಂದ. ಬಟ್ ದೇವರಿಗೆಲ್ಲ ಯೂಸ್ ಮಾಡಬೇಕಲ್ಲ, ಅದಕ್ಕಾಗಿ ನಾನು ಮನೆಯಲ್ಲೇ ಪ್ಯೂರಾಗಿ ಮಾಡ್ಕೊಳ್ತೀನಿ. ಆ್ಯಂಡ್ ಎಸ್ಟರ್ಡೇ ನಾನು ಡಿಮಾರ್ಟ್ ಹೋಗಿದ್ದೆ. ನಾನು ಬಾಟಲ್ ಬೇಕಿತ್ತು, ಸ್ವಲ್ಪ ನೀರೆಲ್ಲ ಹಾಕ್ಕೊಳ್ಳೋಕ್ಕೆ, ಮತ್ತು ದಿನಸೀಸ್ ಎಲ್ಲ ಬೇಕಿತ್ತು. ಸೊ ನಾನು ಆಲ್ವೇಸ್ ಮೆಟ್ರೋ ಹೋಗೋದು ಶಾಪಿಂಗ್ ಮಾಡೋಕ್ಕೆ. ಬಟ್ ಈ ಸಲ ಏನಂದರೆ ಡಿಮಾರ್ಟ್ ನಿಯರ್ ಇತ್ತು, ಮತ್ತು ಬೇಗ ಟೈಮ್ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ನಾನು ಗ್ರಾಸರೀಸ್ ಎಲ್ಲ ತರಬೇಕಿತ್ತಲ್ಲ, ಸೊ ಹಾಗಾಗಿ ಹೋಗಿದ್ದೆ. ಆಲ್ರೆಡಿ ರಾಗಿ ಗಂಜಿ ಕೂಡ ಮಾಡ್ಕೊಂಡು ಕುಡ್ದಿದ್ದೀನಿ ಇವಾಗ. ಇನ್ನು ನೆಕ್ಸ್ಟ್ ಚಪಾತಿ ಮತ್ತು ಡ್ರೈ ಫ್ರೂಟ್ಸ್ ಸೋಕ್ ಮಾಡಿರ್ತೀನಿ, ಅದನ್ನು ತಿಂದ್ಬಿಟ್ಟು ಚಪಾತಿ ಮಾಡ್ಕೊಂಡು ತಿಂದು ಇವತ್ತಿನ ದಿನನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಗೂ ಕೂಡ ಹೇಳಿ ಅಂತ ಹೇಳ್ತಾ, ಈ ಪಾರ್ಟ್ ಏನಿದೆ ಇದನ್ನು ಎಷ್ಟೇ ಮೆಸ್ಸಿ ಇರುತ್ತೆ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಇವತ್ತು ಫುಲ್ ಚೇಂಜ್ ಮಾಡಿ ಇಲ್ಲ ಪ್ಲೈನಾಗಿ ಇರ್ತೀನಿ, ಏನೂ ಇರಲ್ಲ. ಈವನ್ ಕ್ಯಾಮ್ರಾ ಕೂಡ ಆನಲ್ಲಿದೆ. ಬುಕ್ಸು ನಂದು. ಮತ್ತು ಈ ರೂಮ್ ಕೂಡ ನೋಡಿ, ಈ ರೂಮ್ ಕೂಡ ಕ್ಲೀನ್ ಮಾಡಬೇಕು. ಮೆಸ್ಸಿ ಆಗಿದೆ, ನೀಟಾಗಿ ಸೆಟಪ್ ಮಾಡಬೇಕು. ನನ್ನ ರೂಮ್ ಆಲ್ವೇಸ್ ನೀಟಾಗಿರುತ್ತೆ. ಈ ರೂಮ್ನ ಎಲ್ಲ ತೆಗೆದ್ಬಿಟ್ಟು ನೋಡಿ, ಎಲ್ಲ ವಾರ್ಡ್ರೋಬೆಲ್ಲ ಹಾಗಾಗಿ ಇಟ್ಟಿದ್ದೀನಿ. ಇದೆಲ್ಲ ಬ್ಲ್ಯಾಂಕೆಟ್ ಮತ್ತು ಬೆಡ್ ಸ್ಪ್ರೆಡ್ದು ರ್ಯಾಕು. ಇಲ್ಲಿ ಕೂಡ ನನ್ನ ಬುಕ್ಸು ಮತ್ತು ಫುಲ್ ತುಂಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ಬುಕ್ಸೇ ಇರೋದು. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ, ನಿಮ್ಮ ಜೊತೆ ನನ್ನ ದಿನ. ನಾನು ನೈಟೇನೆ ಈ ಥರ ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿ ಇಡ್ತೀನಿ, ಬಿಕಾಸ್ ಮಾರ್ನಿಂಗ್ ಎನರ್ಜಿ ಬೇಕಲ್ಲ ಡೇ ಫುಲ್ಲು. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಎಷ್ಟೇ ತಿಂದರೂ ಎನರ್ಜಿ ಸಾಕಾಗಲ್ಲ, ಯಾಕಂದರೆ ಔಟ್ಸೈಡು ನಾವೇ ವರ್ಕ್ ಮಾಡಬೇಕು, ಮನೇಲಿ ಕೂಡ ನಾವೇ ವರ್ಕ್ ಮಾಡಬೇಕು. ಆ್ಯಂಡ್ ಎಲ್ಲ ಕಡೆ ಆ್ಯಕ್ಟಿವ್ ಆಗಿರಬೇಕಂದ್ರೆ ಈ ಥರ ಮಾರ್ನಿಂಗ್ ಎನರ್ಜಿ ಏನಾದರೂ ತೊಗೊಳ್ತಾ ಇರಬೇಕು. ಸೊ ಹಾಗಾಗಿ ಮಾರ್ನಿಂಗ್ ನಾನು ಇಷ್ಟು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು, ಸಬ್ಜಾ ಬೀಜ ಕೂಡ ಹಾಕಿಬಿಟ್ಟು ನೈಟ್ ಸೋಕ್ ಮಾಡಿ ಇಡ್ತೀನಿ. ಇಂದ ಮಾರ್ನಿಂಗ್ ಎದ್ಬಿಟ್ಟು ಇದನ್ನು ಫುಲ್ ಸೋಕಾಗಿರ್ತಾರೆ. ಜೊತೆಗೆ ಒಂದು ಬಾಳೆಹಣ್ಣು ಹಾಕ್ಕೊಂಡು ತಿನ್ನೋದು, ಇಲ್ಲ ಹಾಲು ಹಾಕ್ಕೊಂಡು ಸ್ಮೂತಿ ಮಾಡ್ಕೊಳ್ಳೋದಾಗಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಫುಲ್ ಆ್ಯಕ್ಟಿವ್ ಆಗ್ತೀನಿ. ಅದಕ್ಕಾಗಿ ನಾನು ಈ ಥರ ನೈಟೇ ಸೋಕ್ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ನ ಬೆಳಗ್ಗೆ ಎದ್ದು ತಿಂತೀನಿ. ಬನ್ನಿ ಬೆಳಗ್ಗೆ ಕೂಡ ಯಾವ ಥರ ಆಗಿರುತ್ತೆ ಅದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಎದ್ದು ಒಂದು ಬನಾನ ಹಾಕ್ಕೊಂಡಿದ್ದನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿದೆ. ಅದಾದಮೇಲೆ ಪಕ್ಕದಲ್ಲೇ ನಾನು ರಾಗಿ ಗಂಜಿ ಕೂಡ ರೆಡಿ ಮಾಡಿದ್ದಿದೆ, ಅದನ್ನು ಕುಡಿದೆ, 1 ಗ್ಲಾಸ್ ಕುಡಿತೀನಿ. ಅದು ಕೂಡ ಒಳ್ಳೆಯದು ಹೆಲ್ತಿಗೆ ಅಂತ. ಬನ್ನಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಟಿಫನ್ ರೆಡಿ ಮಾಡೋಣ ಇವಾಗ. ಟಿಫನ್ ಕೂಡ ಸ್ಟಾರ್ಟ್ ಮಾಡಿದೆ, ಬ್ರೇಕ್ಫಾಸ್ಟ್ ಕೂಡ ಮಾಡೋಕ್ಕೆ ಚಪಾತಿ ಮಾಡಿದೆ. ಮತ್ತು ಹಾಗೆ ಸೊಪ್ಪು ಜಾಸ್ತಿ ಇದೆ ಅಂತೇಳಿ ಸೊಪ್ಪು ಪಲ್ಯ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಬೆಂಡೆಕಾಯಿ ಗೊಜ್ಜು ಕೂಡ ನನ್ನ ಫೇವ್ರೇಟ್, ಸೊ ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಕೂಡ ಆಲ್ಮೋಸ್ಟ್ ಹೆಲ್ತಿ ಇರಬೇಕಂತೇಳಿ ಸ್ವಲ್ಪ ಸೊಪ್ಪನ್ನ ಸೈಡಿರಲಿ, ನಮ್ಮ ಚಿಕ್ಕಮ್ಮ ಊರಿಂದ ತೊಗೊಂಡು ಬಂದು ಜಾಸ್ತಿ ತಂದಿದ್ರು. ಸೊ ಹಾಗಾಗಿ ನಮಗೆ ಕೊಟ್ಟಿದ್ರಲ್ಲ, ಅದು ಹಂಗೆ ಇಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ನಾನು ಚಪಾತಿ, ಸೊಪ್ಪು ಪಲ್ಯ ಪ್ಲಸ್ ಬೆಂಡೆಕಾಯಿ ಪಲ್ಯ, ಯಾವುದಾದ್ರು ಬೇಗ ಹಾಳಾಗುತ್ತೆ ವೆಜಿಟೇಬಲ್ಸ್, ಅದನ್ನ ಫಸ್ಟ್ ನಾನು ಮಾಡ್ಕೊಂಡು ಬಿಡ್ತೀನಿ. ಬ್ರೇಕ್ಫಾಸ್ಟ್ಗಾಗಲಿ ಇಲ್ಲ ಲಂಚಿಗೆ ಸೈಡ್ ಡಿಶ್ ಆಗಿ ಆ ಥರ ಮಾಡಿಕೊಂಡು ಅದನ್ನ ನಾನು ಅಲ್ಲಿಗೆ
ಮ್ಯಾನೇಜ್ ಮಾಡಿಬಿಡ್ತೀನಿ ಹಾಳಾಗದೇ ಇರೋ ಥರ. ನೋಡಿ ಚಪಾತಿ ಕೂಡ ರೆಡಿ ಆಯಿತು. ಬ್ರೇಕ್ಫಾಸ್ಟ್ಗೆ ಈಸಿಯಾಗಿರೋ ಟಿಫನ್, ನನ್ನ ಹೆಲ್ತಿ ಇರೋ ಟಿಫನ್ ಕೂಡ ತಿಂದಾಯಿತು. ಬ್ರೇಕ್ಫಾಸ್ಟ್ ಕೂಡ 2 ಥರ ಪಲ್ಯ, ಸೊಪ್ಪಿನ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ಚಪಾತಿ ಜೊತೆ ರೆಡಿ ಆಯಿತು. ತಿಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಬನ್ನಿ ಫ್ರೆಂಡ್ಸ್, ಮನೆ ಕೆಲಸ ನೋಡಿ. ನಾನು ಮನೆ ಕೆಲಸ ಅಂತ ಬಂದಾಗ ನನಗೆ ಯಾವ ಕೆಲಸನೂ ಬರ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಕೆಲಸನೇ ಮಾಡಿರೋಳು ಅಲ್ಲ, ಕೆಲಸ ನನಗೆ ಬರ್ತಾನೆ ಇಲ್ಲ. ಸೊ ನಾನು ಹೇಗೆ ಅಂದರೆ ಮಲ್ಕೊಂಡಿತ್ತಲ್ಲ ಎಲ್ಲ ಊಟ ಮಾಡುವೆ, ಮತ್ತು ಅಡುಗೆ ಇದ್ದರೆ ಮಾಡ್ತಿದ್ದೆ, ಇಲ್ಲಾಂದರೆ ಆರ್ಡರ್ ಮಾಡ್ಕೊಂಡು ತಿಂತಿದ್ದೆ. ಇಷ್ಟು ನಾನು ಫಾರ್ವರ್ಡ್ ಆಗ್ತೀನಿ. ಇಲ್ಲ, ಈಗ ನಾನೇ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ನಾನು ಬ್ರೇಕ್ಫಾಸ್ಟ್ ಕೂಡ ಎದ್ದು ನಾನೇ ಮಾಡ್ಕೊಳ್ತೀನಿ. ಆ್ಯಂಡ್ ನನ್ನ ಮನೇನ ನಾನು ನೀಟಾಗಿ ಇಟ್ಕೊಳ್ತೀನಿ. ಈವನ್ ನನಗೆ ಐಡಿಯಾ ಕೂಡ ಇರಲಿಲ್ಲ ಆ ಥರ ಒಂದು ಸಿಚುವೇಶನ್ ಬರೋದೇ ಬೇಡಪ್ಪ ದೇವರೇ, ಆರಾಮಾಗಿ ಹೀಗೆ ಇರಬೇಕು ಅಂತ ಎಲ್ಲ ನಾನು ಯೋಚನೆ ಮಾಡ್ತಾಯಿದ್ದೆ. ನಾನು ಇಷ್ಟು ಕೆಲಸ ಮಾಡ್ತೀನಿ ಅಂತ ಕನಸಲ್ಲಿ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಆ ಲೈಫ್ ಕೂಡ ನನಗೆ ಬೇಡ ಅಂತಲೇ ಹೇಳ್ತಾ ಇದ್ದಿದ್ದು. ಬಟ್ ನಾನು ಸ್ವಲ್ಪ ಬೆಳೀತಾನೆ ಅಲೋನಾಗಿ ಬೆಳೆದಿರೋದ್ರಿಂದ ನನಗೆ ಇಷ್ಟೆಲ್ಲ ನಾನು ಫಾರ್ವರ್ಡ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ನನ್ನ ಏನು ಕಲ್ತಿದ್ದೀನೋ ಅದನ್ನ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ಎಷ್ಟೋ ಜನ ನನ್ನ ನೋವೇ ಕೊಟ್ಟಿದ್ದಾರೆ, ಎಲ್ಲ ಹಿಂದೆ ಬಿಟ್ಟೋಗಿರೋರು ಇದ್ದಾರೆ. ಬಿಟ್ಟೋಗಿರೋರು ನೀವು ಕೂಡ ಚೆನ್ನಾಗಿರಿ, ಯಾಕಂದರೆ ನೀವು ಬಿಟ್ಟ ಮೇಲೆ ನಂಗೆ ಒಳ್ಳೆ ಲೈಫ್ ಸಿಕ್ಕಿರೋದಂತ ಹೇಳ್ತೀನಿ. ಆಮೇಲೆ ಮೇಯ್ನಾಗಿ ನಾನು ಎಷ್ಟು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನಮ್ಮ ಕೆಲಸ ಮಾಡ್ತಿದ್ದೆ, ಕಲ್ತ್ಕೊಂಡು ಹಂಗೆ ಮಾಡ್ಬೋದು. ಅದರಲ್ಲಿ ಸರಿ ತಪ್ಪು ಇರ್ತಾವಲ್ಲ, ಅವನ್ನ ಸರಿ ಮಾಡಿಕೊಂಡು ಮಾಡೋಕ್ಕೆ ಎಲ್ಲ ಹೇಳ್ಕೊಟ್ಟಿದ್ದು ನನ್ನ ಚಿಕ್ಕಮ್ಮಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬ ಅವರಿಂದ ನಾನು ಕಲ್ತಿದ್ದಿದೆ. ಅವ್ರು ನನಗೆ ಯಾವ ಥರ ಇರಬೇಕು, ಯಾವ ಥರ ಮಾಡಬೇಕು, ಏನು ಕೆಲಸ ಮಾಡಬೇಕು, ಮನೆ ಹೇಗೆ ಇಟ್ಕೋಬೇಕು, ಯಾವ ಥರ ಆರ್ಗನೈಸ್ ಮಾಡ್ಕೋಬೇಕು, ಎವ್ರಿಥಿಂಗ್ ಹೇಳ್ಕೊಟ್ಟಿದ್ದಾರೆ ನನ್ನ ಮಂಜು ಚಿಕ್ಕು. ಸೊ ಈ ವಿಡಿಯೋ ಮುಖಾಂತರ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಳಿಯೋರು ಇರೋದಲ್ಲಿ ಹೆಂಗಾದರೂ ಹಾಳಾಗೋಗಲಿ, ಏನಾದರೂ ಆಯಿತು ಅಂತ ಬೆನ್ನ ಹಿಂದೆ ಚೂರಿ ಹಾಕಿರೋರು ತುಂಬ ಜನ ಇದ್ದಾರೆ. ಒಂದು ಹುಡುಗಿ ಅಂತ ನೋಡ್ದಲ್ಲೇ ಕೂಡ ಏನು ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲದೇ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ. ಕೆಲವರು ಹೆಂಗಸ್ರೇ ಮಾಡಿದ್ದಾರೆ. ಬಟ್ ಆ ಥರ ಟೈಮಲ್ಲಿ ನನಗೆ ನಮ್ಮ ಚಿಕ್ಕಮ್ಮ ಈ ಥರ ಇರಬೇಕು ಮನೆಯಲ್ಲಿ, ಹಾಗೆ ಎಲ್ಲ ವರ್ಕ್ ಮಾಡ್ಕೋಬೇಕು, ಈ ಥರನೇ ನೀಟಾಗಿ ಇಟ್ಕೋಬೇಕು, ಹೀಗೆ ಎಂತೆಲ್ಲ ನನ್ನ ಚಿಕ್ಕಮ್ಮ ಹೇಳ್ಕೊಟ್ಟು, ಮೀನ್ಸ್ ನಮ್ಮ ಮಂಜು ಚಿಕ್ಕು ಹೇಳ್ಕೊಟ್ಟು ಇದೆಲ್ಲ ನಾನು ಮಾಡ್ಕೊಂಡಿದ್ದೀನಿ. ಅವರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾ. ಮತ್ತು ನಾನು ಮುಂಚೆ ಲೇಡೀಸ್ ಪಿ ಜಿ ನಡೆಸ್ತಾ ಇದ್ದೆ. ಲೇಡೀಸ್ ಪಿ ಜಿನಲ್ಲಿ ಏನಂದರೆ ನಾನು ಅಷ್ಟೊಂದು ಅರ್ನ್ ಮಾಡಿದ್ದೀನಿ. 3-4 ಪಿ ಜಿನಲ್ಲಿ ಮಾಡಿದ್ದೀನಿ. ಬಟ್ ಸ್ಟಾರ್ಟಿಂಗೆಲ್ಲ ನಾನು ಇದೇ ಥರ ಅಲ್ಲ, ಬುದ್ಧಿ ಇರುತ್ತೆ. ಸೊ ಯಾರಪ್ಪ ಎಲ್ಲ ಮಾಡ್ಕೊಳ್ತಾರೆ ಎದ್ದು ಅದು ಇದು ಅಂತ ಹೇಳಿ ಆರ್ಡರ್ ಕೂಡ ಝೊಮ್ಯಾಟೋನಲ್ಲಿ ಹೆಂಗೆ ಫುಡ್ ಆರ್ಡ್ರ್ ಮಾಡ್ತಿದ್ದೋ ಎವ್ರಿ ಡೇ ನಾನು ಝೊಮ್ಯಾಟೋನ ಆರ್ಡ್ರ್ ಮಾಡ್ಕೊಂಡು ತಿಂತಿದ್ದೆ ಅಲೋನಾಗಿದ್ದಾಗ. ಸೊ ಹಾಗೆ ಝೊಮ್ಯಾಟೋನಲ್ಲಿ ಪಿ ಜಿ ಸ್ಟಾರ್ಟ್ ಮಾಡಿ ವೆಜಿಟೇಬಲ್ಸ್ ಕೂಡ ನಾನು ಹಾಗೆ ಆರ್ಡ್ರ್ ಮಾಡ್ತಾಯಿದ್ದೆ. ಹಾಗಾಗಿ ಸ್ವಲ್ಪ ಲಾಸ್ ಆಯಿತು. ಲಾಸ್ ಆದಮೇಲೆ ತಾನೇ ಗೊತ್ತಾಗೋದು ಯಾವ ಥರ ಅರ್ನ್ ಮಾಡಬೇಕು, ಯಾವ ಥರ ಸೇವ್ ಮಾಡಬೇಕಂತ. ಸೊ ಹಾಗಾಗಿ ಮತ್ತು ನೆಕ್ಸ್ಟ್ ಪಿ ಜಿನಲ್ಲಿ ಚೆನ್ನಾಗಿ ಅರ್ನ್ ಮಾಡಿ ಲೈಫ್ ಸಕ್ಸಸ್ ಮಾಡಿದೆ. ಹಾಗೆ ದುಡ್ದು ಒಂದು ಕಾರು ಕೂಡ ತೊಗೊಂಡೆ. ನನಗೆ ಯಾವ ಥರ ಇರಬೇಕಂತ ಅಂದ್ಕೊಂಡಿದ್ದೀನೋ ಆ ಥರ ಇದ್ದೀನಿ ಇವಾಗ ಪ್ರೆಸೆಂಟ್. ಯಾವುದೋ ಒಂದು ಎಕ್ಸಾಮ್ ತೊಗೊಂಡು ಓದ್ತಾನೂ ಕೂಡ ಇದ್ದೀನಿ. ಎಲ್ಲದೂ ಚೆನ್ನಾಗಿದೆ. ಹೀಗೆ ಇಟ್ಟಿರಲಿ, ಯಾಕಂದರೆ ಖುಷಿಯಾಗಿದ್ದಂತೂ ನನ್ನ ಲೈಫಲ್ಲಿ ಕಮ್ಮಿ. ನಾನು ನಿಜವಾಗ್ಲೂ ಬೆಲೆ ಅಷ್ಟು ನಾನು ಖುಷಿ ಇದ್ದಿದ್ದು. ಇನ್ನೂ ಇವಾಗ ಸ್ವಲ್ಪ ಒಳ್ಳೆಯ ಲೈಫ್ ಸ್ಟಾರ್ಟ್ ಆಗಿದೆ, ಖುಷಿಯಾಗಿದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ ಈ ಜೀವನನ. ಬೇಕಂದಾಗ ನನ್ನ ಚಿಕ್ಕು ಇದ್ದಾರೆ, ಹೊಟ್ಟೆ ಹಸಿವಾದಾಗ ಹೋದ್ರೆ ಆಯಿತು, ಮನೆ ನನ್ನ ಪಕ್ಕನೇ ಊಟ ಕೊಡ್ತಾರೆ. ಆದರೂ ನಾನು ಕೊಡದೇ ಇಲ್ದವ್ರು ಯಾರೂ ಇಲ್ದಾಗೆ ನಾನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಮಾಡ್ಕೊಳೋ ಟೈಮಲ್ಲಿ ಕೂಡ ಅವರು ಬನ್ನಿ ಅಂತ ಇಲ್ಲ, ಯಾವಾಗಲೂ ಇನ್ವೈಟ್ ಮಾಡೋದಾಗಲಿ, ಎವ್ರಿಥಿಂಗ್ ಈಸ್ ಓಕೆ. ಥ್ಯಾಂಕ್ ಯು. ಈ ಒಂದು ಲರ್ನಿಂಗ್ಗೆ ನನ್ನ ಈ ಜೀವನದ ಪಾಠ ಕಲ್ತಿದ್ದಕ್ಕೆ, ಮತ್ತು ಅದರಲ್ಲಿ ಒಂದು ಸರಿ ತಪ್ಪು ಕರೆಕ್ಟಾಗಿ ಮಾಡ್ಕೊ ಅಂತ ಹೇಳಿರೋ ನನ್ನ ಚಿಕ್ಕಮ್ಮಗೆ ಥ್ಯಾಂಕ್ ಯು ಹೇಳ್ತೀನಿ. ಸೊ ಲೈಫಲ್ಲಿ ಎಲ್ಲರೂ ಒಂದೇ ಥರ ಇರಲ್ಲ, ಯಾರನ್ನೂ ಈಸಿಯಾಗಿ ತೊಗೋಬೇಡಿ. ನೀವು ಏನು ಅಂದ್ಕೊಂಡು ಯಾರಿಗೆ ಲೈಫ್ ಕೊಡ್ತೀರೋ ಅವ್ರನ್ನ ಕಂಪ್ಲೇಂಟ್ ಮಾಡಿ, ಅರ್ಧ ದೂರದಲ್ಲೇ ಬಿಟ್ಟೋದ್ರೆ ಅವರೆಲ್ಲೂ ಹೋಗೋಕ್ಕಾಗಲ್ಲ. ಆಗ ಅಂದ್ಕೋಬೇಡಿ. ಇವತ್ತಿನ ಕಾಲದಲ್ಲಿ ಹೆಂಗಾದರೂ ಬಾಳ್ಬೋದು, ಬಟ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಬೇಕು. ನೀವೇನೋ ಬಿಟ್ಟೋಗ್ಬಿಡ್ತೀರಾ, ಬೇರೆಯವ್ರು ಏನು ಮಾಡ್ತಾರೆ ಅಲ್ವಾ? ನಿಮ್ಮ ಲೈಫ್ ನೀವು ಹೆಂಗೋ ಒಂದು ಮಾಡ್ಕೊಂಡು ಹೋಗಿಬಿಡ್ತೀರಾ ಅಲ್ವಾ? ಆ ಥರ ಯಾವತ್ತೂ ಇರೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರೂ ಇಲ್ಲದೇ ಅನುಭವಿಸ್ತಿರೋ ನನ್ನಂಥ ಪೇಯ್ನು ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ಇವಾಗ ನಾನು ಚೆನ್ನಾಗಿದ್ದೀನಿ, ನನಗೆ ಒಳ್ಳೆ ಲೈಫ್ ಸೂಪರಾಗಿದೆ.
ಎಲ್ಲನೂ ಇದೆ, ಏನೂ ಇಲ್ಲ ಅಂತ ಏನಿಲ್ಲ. ಆದರೂ ಕೂಡ ನೋಡಿ ನಾನೇ ಕೆಲಸ ಮಾಡ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಆಮೇಲೆ ಏನಾಯಿತು, ಏನು ಪೂಜೆ ಎಲ್ಲ ಮಾಡಬೇಕು, ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ಆಫ್ಟರ್ ಕ್ಲೀನಿಂಗ್ ಹೋಮ್ ನೋಡಿ, ನನ್ನ ರೂಮು, ನನ್ನ ಮನೆ ಎಲ್ಲ ಎಷ್ಟು ನೀಟಾಗಿದೆ. ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿರಬೇಕು. ಹಾಗೆ ಇಟ್ಕೊಂಡಿದ್ದೀನಿ ಕೂಡ ನೋಡಿ, ಮನೆ ಕೂಡ ಕ್ಲೀನ್ ಆಯಿತು, ಎಲ್ಲ ಚೆನ್ನಾಗಿದೆ. ಇವಾಗ ಮತ್ತೆ ಊಟದ ಟೈಮು, ಊಟಕ್ಕೆ ಪ್ರಿಪೇರ್ ಮಾಡಬೇಕು. ಆಲ್ರೆಡಿ ಸಾಂಬಾರು ಇಟ್ಟಿದ್ದೀನಿ, ಅದನ್ನು ಕೂಡ ಮಾಡ್ಕೊಂಡು ಊಟ ಮಾಡ್ತೀನಿ. ನೋಡಿ ಊಟಕ್ಕೆ ಇವಾಗ ಮಾಡಿದ್ದೀನಿ ಅನ್ನ ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಊಟ ಕೂಡ ಆಯಿತು, ಪೂಜೆ ಕೂಡ ಆಯಿತು. ಬನ್ನಿ ನೋಡೋಣ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಆಮೇಲೆ ಕಾಫಿ ಅಂತ ಸ್ವಲ್ಪ ಕಾಫಿ ಮಾಡಿಕೊಂಡೆ, ಬಿಸಿ ಬಿಸಿ ಕಾಫಿ ಕುಡಿದು. ಹೆಂಗೂ ಚಳಿ ಜಾಸ್ತಿ ಇದೆ ಅಲ್ವಾ, ಸೊ ಕಾಫಿಯೊಂದಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.